ಕುಮಟಾ ತಾಲೂಕಿನಲ್ಲಿ ಮಳೆ ಅಬ್ಬರ ಕಡಿಮೆಯಾದರೂ ಆಗಾಗ ಅಬ್ಬರಿಸುವ ಭಾರೀ ಗಾಳಿ ಮಳೆಯಿಂದ ಅವಘಡಗಳು ಮುಂದುವರೆದಿದ್ದು ಕೆಲವೆಡೆ ಹಾನಿಯಾಗಿದೆ. ಮಳೆಯ ಅಬ್ಬರ ಕಡಿಮೆಯಾದರೂ ಆಗಾಗ ಸುರಿಯುವ ತೀವ್ರ ಗಾಳಿ ಮಳೆಯಿಂದ ಕೆಲವೆಡೆ ಅನಾಹುತಗಳನ್ನು ಸೃಷ್ಟಿಸಿದೆ. ಪಟ್ಟಣದ ಬಗ್ಗೋಣದ ಕಮಲಾ ಲಕ್ಷ್ಮಣ ನಾಯ್ಕ್ ಅವರ ಮನೆ ಮೇಲೆ ತೆಂಗಿನ ಮರ ಬಿದ್ದು ಮನೆಯ ಮೇಲ್ಛಾವಣಿಯ ತಗಡಿನ ಮೇಲೆ ಬಿದ್ದು 20,000 ರೂಪಾಯಿ ಹಾನಿಯಾಗಿದೆ. ಅಲ್ಲದೆ ಅಲ್ಲಿದ್ದ ಜಾನುವಾರುಗಳಿಗೂ ಗಾಯಗಳಾಗಿವೆ. ಹೊನ್ನಳ್ಳಿಯ ಫಕೀರ್ ಆದಂ ಖೋಜಾ ಅವರ ಮನೆಗೆ ಹೊಂದಿಕೊಂಡಿರುವ ಒಂದು ಬದಿ ಮಾಡಿನ ತಗಡಿನ ಶೀಟ್ ಹಾರಿ ಹೋಗಿ 5,000 ರೂಪಾಯಿ ಹಾನಿಯಾಗಿದೆ. ಕಂದಾಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಇನ್ನು ಹೆಗಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಲಬಾವಿಯ ರಾಮಚಂದ್ರ ಡಿ ನಾಯಕ್ ಅವರ ಮನೆಯ ಸುತ್ತಲೂ ಅಘನಾಶಿನಿ ನದಿ ನೀರು ಆವರಿಸುತ್ತಿರುವುದರಿಂದ ತಡೆಗೋಡೆ ನಿರ್ಮಿಸಿಕೊಡುವಂತೆ ಮನೆಯವರು ತಹಶೀಲ್ದಾರ್ ಅವರಲ್ಲಿ ಬೇಡಿಕೆ ಸಲ್ಲಿಸಿದ್ದರಿಂದ ಸ್ಥಳ ಪರಿಶೀಲಿಸಿದ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್ ಅವರು ಅಗತ್ಯ ಕ್ರಮ ವಹಿಸುವ ಭರವಸೆಯನ್ನು ನೀಡಿದರು. ಅಲ್ಲದೆ ಹೆಗಡೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಭೇಟಿ ನೀಡಿದ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್ ಅವರು ಅಲ್ಲಿನ ವ್ಯವಸ್ಥೆಯನ್ನ ಪರಿಶೀಲಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ನೀಡುವ ಊಟ ಉಪಹಾರದ ಬಗ್ಗೆಯೂ ಪರಿಶೀಲಿಸಿದ ತಹಶೀಲ್ದಾರ್ ಅವರು ಶಾಲೆಗೆ ಕ್ರೀಡಾಂಗಣ ನಿರ್ಮಿಸಿಕೊಡುವ ಬಗ್ಗೆ ಮತ್ತು ಅಲ್ಲಿನ ಕೆರೆಯ ಅಭಿವೃದ್ಧಿ ಕುರಿತು ಪ್ರಾಂಶುಪಾಲರ ಜೊತೆಗೆ ಚರ್ಚಿಸಿ ಅಗತ್ಯ ಕ್ರಮ ವಹಿಸುವ ಬಗ್ಗೆ ಭರವಸೆ ನೀಡಿದರು. ಕಂದಾಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.